ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಎಲ್ಲದಕ್ಕೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ, ರೆಕಾರ್ಡ್ಸ್ ಇರುತ್ತೆ, ಲೋನ್ ಕೂಡ ಆಗುತ್ತೆ. ಈ ಚಾನ್ಸ್ ಮಿಸ್ ಮಾಡ್ಕೋಬಿಡಿ. ಬೇಕು ಅನ್ನೋ ಡೈರೆಕ್ಟ್ ಬನ್ನಿ, ಎಲ್ಲ ಕಾಸ್ಟ್ ಟು ಕಾಸ್ಟ್ ಕೊಟ್ಟು ಕ್ಲಿಯರ್ ಮಾಡ್ತಾ ಇದೀವಿ. ನಮ್ಮ ಹಳೆ ವಿಡಿಯೋಗಳಲ್ಲೂ ನಮ್ಮ ಪ್ರೈಸ್ಗಳೆಲ್ಲ ನೋಡ್ಕೊಳ್ಳಿ ನೀವು. ಆಲ್ಮೋಸ್ಟ್ ಆಲ್ ಒಂದು 90% ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಇರೋದು. 5,70,000 ಕೊಟ್ಬಿಡೋಣ. 5,70,000ಕ್ಕೆ 22 ಮಾಡಲು ಸರ್. ಒಂದು ಸಿಯಾಜ್ ಗಾಡಿ, ಡೆಲ್ಲಿ ಗಾಡಿ, ಬಾಂಬೆ ಗಾಡಿ ಎಲ್ಲ ಸಿಂಗಲ್ ಓನರ್, ಎಲ್ಲ ಬೆಂಗಳೂರು ಗಾಡಿಗಳೇ. ಸರ್ ನಮಸ್ತೆ. ನಮಸ್ತೆ ಸರ್, ಅಲ್ಲಿ ನೋಡಿದ್ರೆ ನಿಮ್ಮ ಹೊಸ ಶೋರೂಮ್ ಇತ್ತು, ಅದ್ ಬೇರೆ ಫುಲ್ ಡೆಮಾಲಿಸ್ ಮಾಡ್ತಿದ್ದೀರಾ, ಏನ್ ಸರ್ ವಿಶೇಷ? ಎಲ್ಲ ನ್ಯೂ ಇಯರ್ 26ಗೆ ರಿನೋವೇಷನ್ ಮಾಡ್ತಾ ಇದೀವಿ. ಇವಾಗ ನೋಡಿದ್ರೆ ಗೋಡನ್ ಕರ್ಕೊಂಡು ಬಂದಿದ್ದೀರಾ. ಬನ್ನಿ ಇಲ್ಲೇ ಬನ್ನಿ. ಓಕೆ. ಅಲ್ಲಿ ಹೊಸ ಸ್ಟಾಕ್ ಎಲ್ಲ ರಿನೋವೇಷನ್ ಮಾಡ್ತಾ ಇದೀವಿ. ಓಕೆ. ಶೋರೂಮ್ ನ್ಯೂ ಇಯರ್ಗೆ ಎಲ್ಲ ಹೊಸ ಸ್ಟಾಕ್ ಬರುತ್ತೆ. ಇವಾಗ ಆಲ್ಮೋಸ್ಟ್ ಇಲ್ಲಿ ಒಂದು 35ರಿಂದ 40 ಗಾಡಿಗಳು ಇದೆ. ಓಕೆ. ಎಲ್ಲ ಗಾಡಿಗಳು ಕಾಸ್ಟ್ ಟು ಕಾಸ್ಟ್, ಸಿಯರ್ ಅಂಡ್ ಸೆಲ್, ಕಾಸ್ಟ್ ಟು ಕಾಸ್ಟ್ ಕೊಟ್ಟು ಎಲ್ಲ ಸ್ಟಾಕ್ ಕ್ಲಿಯರ್ ಮಾಡ್ಬಿಡ್ತಾ ಇದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟ್ ಆಗಿ ಬಂದು ಇವಾಗ ತಗೊಂಡು ನೋಡಿ, ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ. ಎಲ್ಲ ಸಿಂಗಲ್ ಓನರ್ ಗಾಡಿಗಳು, ಎಲ್ಲದಕ್ಕೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ, ರೆಕಾರ್ಡ್ಸ್ ಇರುತ್ತೆ, ಲೋನ್ ಕೂಡ ಆಗುತ್ತೆ. ಈ ಚಾನ್ಸ್ ಮಿಸ್ ಮಾಡ್ಕೋಬಿಡಿ. ಬೇಕು ಅನ್ನೋ ಡೈರೆಕ್ಟ್ ಆಗಿ ಬನ್ನಿ, ಎಲ್ಲ ಕಾಸ್ಟ್ ಟು ಕಾಸ್ಟ್ ಕೊಟ್ಟು ಕ್ಲಿಯರ್ ಮಾಡ್ತಾ ಇದೀವಿ. ನಮ್ಮ ಹಳೆ ವಿಡಿಯೋಗಳಲ್ಲೂ ನಮ್ಮ ಪ್ರೈಸ್ಗಳೆಲ್ಲ ನೋಡ್ಕೊಳ್ಳಿ ನೀವು. ಈ ವಿಡಿಯೋದಲ್ಲೆಲ್ಲ ಕಾಸ್ಟ್ ಟು ಕಾಸ್ಟ್ ಕೊಟ್ಟು ಎಲ್ಲ ಕ್ಲಿಯರ್ ಮಾಡ್ಬೇಕು ಅಂತ ಪ್ಲಾನ್ ಇರೋದು. ಹೊಸ ವರ್ಷಕ್ಕೆ ಹೊಸ ಸ್ಟಾಕ್ ಬರುತ್ತೆ. ಈಗ ಒಂದು 3ರಿಂದ 4 ಕೋಟಿ ಗಾಡಿಗಳು, ಒಂದು 35+, 35+ ವೆಹಿಕಲ್ಸ್ ಇದೆ. ಎಲ್ಲ ಏನು ಕಾಸ್ಟ್ ಬಂದಿಯೋ ಅದೇ ಕಾಸ್ಟಿಗೆ ಕೊಟ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ಬಿಡ್ತಾ ಇದೀವಿ. ಇಂಟ್ರೆಸ್ಟ್ ಇರೋರು ಬರ್ಬೋದು, ನೋಡ್ಬೋದು, ಯಾವ ಗಾಡಿ ಬೇಕಾ ಸೆಲೆಕ್ಷನ್ ಮಾಡಿ ತಗೋಬಹುದು. ಸರ್, ನಮ್ಮ ವೀಕ್ಷಕರಿಗೆ ಲೊಕೇಶನ್ ಎಲ್ಲಿ ಬರ್ಬೇಕಂತ ತಿಳಿಸ್ಬಿಡಿ. ನಮ್ದೇನ್ ಫ್ರೆಂಡ್ಸ್ ಕಾರ್ 365 ಮಾಗಡಿ ರೋಡ್, ಅಂಜನ್ ನಗರ ಇತ್ತು. ಸೇಮ್ ಅಲ್ಲೇ ಬಂದ್ರೆ ಅಲ್ಲಿಂದ ಸ್ವಲ್ಪ ನಿಯರೆಸ್ಟ್ ಅಲ್ಲೇನೆ ನಮ್ದು ಒಂದು ಗೋಡನ್ ಇದೆ. ಎಲ್ಲ ಗಾಡಿಗಳು ಅಲ್ಲಿ ಗೋಡನ್ ಅಲ್ಲಿ ಇರುತ್ತೆ. ನೀವು ಅಲ್ಲೇ ಬಂದ್ರೆ ನಮ್ಮ ಹುಡುಗರು ಕರ್ಕೊಂಡ್ ಬಂದು ಇಲ್ಲಿ ತೋರಿಸಿ ಯಾವ ಗಾಡಿ ಸೆಲೆಕ್ಷನ್ ಮಾಡ್ತೀರೋ ಆ ಗಾಡಿನ ಕ್ಲೋಸ್ ಮಾಡಿ ಕೊಡ್ತೀವಿ. ಹಾಗಾದ್ರೆ ಇಯರ್ ಎಂಡ್ ಬಂಪರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ? ಇಯರ್ ಎಂಡ್ ಸ್ಟಾಕ್ ಕ್ಲಿಯರೆನ್ಸ್ ಜೊತೆಗೆ ಕಾಸ್ಟ್ ಟು ಕಾಸ್ಟ್ ಕೊಟ್ಟು ಎಲ್ಲ ಗಾಡಿಗಳನ್ನು ಕ್ಲಿಯರ್ ಮಾಡ್ಬಿಡ್ತಾ ಇದೀವಿ. ನ್ಯೂ ಇಯರ್ಗೆ ಹೊಸ ಗಾಡಿಗಳು ಹೊಸ ಶೋರೂಮ್ ಅಲ್ಲಿ ಬರುತ್ತೆ, ಅದು ಕೂಡ ತೋರಿಸ್ತೀವಿ. ಓಕೆ. ಹಾಗಾದ್ರೆ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ಕೂಡ ರೆಡಿ ಇದೀರಾ? ಎಲ್ಲ ಗಾಡಿಗಳು ಡೀಟೇಲ್ಸ್ ಕೊಡ್ತೀನಿ. ಎಲ್ಲ ಗಾಡಿಗಳು ಫೈನಲ್ ಟು ಫೈನಲ್ ಒಂದೇ ಲಾಸ್ಟ್ ಪ್ರೈಸ್ ಹೇಳ್ಬಿಡ್ತೀನಿ. ಇಂಟ್ರೆಸ್ಟ್ ಇರೋರು 4 ಕಡೆ ಕಂಪೇರ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಡೈರೆಕ್ಟ್ ಆಗಿ ಬನ್ನಿ, ಯಾವ ಗಾಡಿ ಇಷ್ಟ ಆಗುತ್ತೋ ತಗೊಂಡೋಗ್ಬೋದು. ಸ್ಟಾರ್ಟ್ ಮಾಡೋಣ ಸರ್. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಸರ್, ಮೊದಲನೇ ವೆಹಿಕಲ್ ಒಂದು ವೈಟ್ ಕಲರ್ ಅಲ್ಲಿ ಇದೆ, ಹೇಳಿ ಸರ್ ಡೀಟೇಲ್ಸ್. ಬಲೀನೋ ಫುಲ್ ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರ್ ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಎಲ್ಲ ಆಪ್ಷನ್ಸ್ ಬರುವಂತ ಗಾಡಿ, ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಬಂದು ಸಿಂಗಲ್ ಓನರ್. ಇಲ್ಲಿ ಆಲ್ಮೋಸ್ಟ್ ಆಲ್ ಒಂದು 90% ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಇರೋದು. ಆಯ್ತಾ? ನಮ್ ಶೋರೂಮ್ ಅಲ್ಲಿ ಏನಿದ್ರು ಅದೇ ಗಾಡಿಗಳೇ. ಇವಾಗ ಅಲ್ಲಿ ರಿನೋವೇಷನ್ ಮಾಡ್ತಿದೀವಿ. ನಮ್ ಶೋರೂಮ್ ಅನ್ನೋದಕ್ಕೋಸ್ಕರ ಎಲ್ಲ ಶೆಡ್ ಅಲ್ಲಿ ಹಾಕಿದೀವಿ. ಇಲ್ಲಿರೋ ಗಾಡಿಗಳೆಲ್ಲ ಕ್ಲಿಯರೆನ್ಸ್ ಮಾಡೋ ಉದ್ದೇಶದಿಂದ ಎಲ್ಲ ಕಾಸ್ಟ್ ಟು ಕಾಸ್ಟ್ ಕೊಟ್ಟು ಕ್ಲಿಯರ್ ಮಾಡೋ ಅಂತ ಇದೆ. ಬೇಕಾದ್ರೆ ತಗೊಳೋರು ಡೈರೆಕ್ಟ್ ಆಗಿ ಮೆಕ್ಯಾನಿಕ್ ಕರ್ಕೊಂಡು ಬಂದು ಎಲ್ಲ ಚೆಕ್ ಮಾಡ್ಕೊಂಡು, ಬೇಕಾದ್ರೆ ಶೋರೂಮ್ ಹಿಸ್ಟ್ರಿ ಬೇಕಾ ಶೋರೂಮ್ ಹಿಸ್ಟ್ರಿ ಎಲ್ಲದಕ್ಕೂ ಸಿಗುತ್ತೆ. ಶೋರೂಮ್ ಹಿಸ್ಟ್ರಿ ತಗೊಂಡು ಪ್ರತಿಯೊಂದು ಡಾಕ್ಯುಮೆಂಟ್ ಎದುರುಗಡೆನೆ ಶೋ ಮಾಡ್ತೀವಿ. ಎಲ್ಲ ನೋಡ್ಕೊಂಡು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಣ್ಣು ಮುಚ್ಕೊಂಡು ತಗೊಂಡೋಗ್ಬೋದು. ಇದೊಂದು ಚಾನ್ಸ್ ರೇಟು, ಕಾಸ್ಟ್ ಟು ಕಾಸ್ಟ್ ಕ್ಲಿಯರ್ ಮಾಡ್ಬಿಡೋಣ. ಇಯರ್ ಎಂಡು ನೆಕ್ಸ್ಟ್ ಇಯರ್ಗೆ ಹೊಸದಾಗಿ ಶೋರೂಮ್ ಓಪನ್ ಆಗುತ್ತೆ, ಹೊಸ ಗಾಡಿಗಳು ಬರುತ್ತೆ. ಅವಾಗ ಕೂಡ ನೀವು ಯೂಟ್ಯೂಬ್ ಮಾಡ್ತೀರಾ, ಅವಾಗ ಅದ್ರಲ್ಲೂ ಬಂದಿರೋ ಗಾಡಿಗಳೆಲ್ಲ ಇದು ಮಾಡೋಣ. ಈಗ ಮೊದಲನೇ ವೆಹಿಕಲ್ಲು ಬಲೀನೋ, ಸಿಂಗಲ್ ಓನರ್ ಗಾಡಿ, ಫುಲ್ ಟಾಪ್ ಎಂಡು, ಪೆಟ್ರೋಲ್ ವೆಹಿಕಲ್. ಈ ಗಾಡಿ 6,50,000 ಫೈನಲ್ ಮಾಡಿ ಕೊಟ್ಬಿಡೋಣ. 6,50,000 ರೂಪಾಯಿಗೆ. ಬನ್ನಿ. ಇಲ್ಲೊಂದು ವರ್ಣ ಇದೆ ನೋಡಿ, ಹಿಂಗೆ ಒಂದ್ ಕಡೆಯಿಂದ ಬಂದ್ಬಿಡೋಣ. ಓಕೆ ಸರ್. ಸರ್, ವರ್ಣ ಇದೆ ಒಂದು ಹೇಳಿ. ಇದು ವರ್ಣ ಬಂದು ಇವಾಗ ತಾನೇ ಫ್ರೆಶ್ ಆಗಿ ಇನ್ಸೂರೆನ್ಸ್ ಕಟ್ಟಿದೀವಿ. ಫ್ರೆಶ್ ಆಗಿ 5 years FC ಕೂಡ ಇದೆ. ಗಾಡಿ ಒಳ್ಳೆ ಸೆಡಾನ್ ಗಾಡಿ, ವೈಟ್ ಕಲರ್, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್, 2010 ಮಾಡಲ್, ಪೆಟ್ರೋಲ್ ವೆಹಿಕಲ್. 2,50,000 ಕೊಟ್ಬಿಡೋಣ. 2,50,000 ರೂಪಾಯಿ. ಹೌದು. ಓಕೆ ಸರ್. ವ್ಯಾಗನರು ಪೆಟ್ರೋಲ್ ವಿತ್ CNG ಕಂಪ್ನಿಯಿಂದಾನೇ ಎಲ್ಲ ಬಂದಿರೋರು. ಟಾಪ್ ಎಂಡ್ ವೆಹಿಕಲ್, ಸಿಂಗಲ್ ಓನರ್. ಗಾಡಿ ಬಂದು ಒಂದು 8.5-9 ಲಕ್ಷ. ಹೊಸ ಗಾಡಿ ತಗೊಂಡೋದ್ನ 5,70,000 ಕೊಟ್ಬಿಡೋಣ. 5,70,000ಕ್ಕೆ 22 ಮಾಡಲು ಸರ್. ಒಂದು ಸಿಯಾಜು ಆಲ್ಫಾ ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ ಬಂದು ಸಿಂಗಲ್ ಓನರ್. ಮತ್ತೆ ನಮ್ಮಲ್ಲಿ ಇಲ್ಲಿ ಏನಿದೆಯೋ ಎಲ್ಲಾ ಗಾಡಿಗಳು ಪ್ಯೂರ್ ಬೆಂಗಳೂರು ಗಾಡಿಗಳು. ಯಾವುದು ಮೈಗ್ರೇಟೆಡ್ ಗಾಡಿ, ಡೆಲ್ಲಿ ಗಾಡಿ, ಬಾಂಬೆ ಗಾಡಿ ಅಲ್ಲ. ಎಲ್ಲ ಸಿಂಗಲ್ ಓನರ್, ಎಲ್ಲ ಬೆಂಗಳೂರು ಗಾಡಿಗಳೇ. ಇದು ಗಾಡಿ ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಆಲ್ಫಾ ಪ್ಲಸ್ 2020 ಮಾಡಲ್, ಸಿಂಗಲ್ ಓನರ್. ಬರೀ 7,60,000 ಕೊಟ್ಬಿಡೋಣ. 7,60,000 ರೂಪಾಯಿಗೆ. ನಮ್ದು ಕೋಟಿಂಗ್ ನೋಡ್ಕೊಳ್ಳಿ ಒಂದ್ಸರಿ ತೋರಿಸಿ. ನಮ್ ಕೋಟಿಂಗ್ ಸೆಲ್ಲಿಂಗ್ ಪ್ರೈಸ್ ಬಂದು 9,49,000. ನಾವ್ ಯಾರು ಬಂದ್ರು 8.75-9 ಲಕ್ಷಕ್ಕೆ ಸೇಲ್ ಮಾಡ್ತೀವಿ. ಇದು ಇಯರ್ ಎಂಡ್ ಸ್ಟಾಕ್ ಎಲ್ಲ ಖಾಲಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ 7,60,000 ಫೈನಲ್ ಕೊಟ್ಬಿಡೋಣ. ಸರ್, ಒಂದು ವೆನ್ಯೂ, ಹುಂಡೈ ವೆನ್ಯೂ SX ಟಾಪ್ ಅಂಡ್ VIP ಎಡಿಷನ್
ಲಕ್ಸುರಿ ಎಡಿಷನ್ ಬರೀ 10,000 ಓಡಿದೆ. 6 ಏರ್ ಬ್ಯಾಗು, ABS, ಸನ್ ರೂಫ್, ನ್ಯಾವಿಗೇಷನ್ ಸಿಸ್ಟಮ್, ವೈರ್ಲೆಸ್ ಚಾರ್ಜರ್ ಎಲ್ಲ ಬರುವಂತ ಗಾಡಿ. ಗ್ರೇ ಕಲರ್ ಗಾಡಿ, ಸಿಂಗಲ್ ಓನರ್, 2023 ಮಾಡಲ್, ಬರೀ 10,000 ಓಡೋ ಗಾಡಿ. 12.5 ಲಕ್ಷ ನಮ್ ಕೋಟಿಂಗ್ ಇರೋದು ನೋಡ್ಕೊಳ್ಳಿ. ಈ ಗಾಡಿ ಇವಾಗ ಇಯರ್ ಎಂಡ್ ಸೇಲ್ ನಮ್ ಕಾಸ್ಟ್ 10.5 ಲಕ್ಷ ಕೊಟ್ಬಿಡೋಣ. 10,50,000 ರೂಪಾಯಿ, 10,40,000 ಕೊಟ್ಬಿಡ್ತೀನಿ ಫೈನಲ್. ಇನ್ನೂ 10,000 ಡಿಸ್ಕೌಂಟ್, ಇನ್ನು ಅದ್ರಲ್ಲೂ ಕಮ್ಮಿ ಆಗ್ಲಿ. ಓಕೆ ಸರ್, ಹ್ಯುಂಡೈ ಕ್ರೆಟಾ ಇದೆ. ಹುಂಡೈ 2 ಕ್ರೆಟಾ ಇದೆ ನೋಡಿ. ಒಂದು ವೈಟ್ ಕಲರ್ ಡೀಸೆಲ್, ಒಂದು ರೆಡ್ ಕಲರ್ ಪೆಟ್ರೋಲ್. ಇದ್ರಲ್ಲಿ ಒಳ್ಳೆ ಡೈಮಂಡ್ ಕಟ್ ಮ್ಯಾಗ್ವಿಲ್ ಇದೆ, ಅದ್ರಲ್ಲೂ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರೋ ಗಾಡಿ. ಇದು ಬರೀ 6,60,000 ಕೊಟ್ಬಿಡೋಣ. ಇದು 7,60,000 ಕೊಟ್ಬಿಡೋಣ. 7,60,000ಕ್ಕೆ ಡೀಸೆಲ್ ಗಾಡಿ, ಸಿಂಗಲ್ ಓನರ್, 16 ಮಾಡಲು. ಡೀಸೆಲ್, ಪೆಟ್ರೋಲ್ ಮತ್ತೆ ವೈಟ್ ರೆಡ್ ಯಾವ್ದು? ಹೌದು. ಕಿಟ್ಟು ಸರ್ ಒಂದು ಬರೀ 3,49,000ಕ್ಕೆ ನ್ಯೂ ಶೇಪ್ 2020 ಮಾಡಲ್, ಸಿಂಗಲ್ ಓನರ್ ಕ್ವಿಟ್ ಕೊಟ್ಬಿಡೋಣ. ಅದ್ರಲ್ಲಿ ಒಂದು ಮಾಡೆಲ್ ವೆಹಿಕಲ್. ಹೌದು, 3,49,000 ಫೈನಲ್. ಓಕೆ, ಒಂದು ಸ್ಕೋಡಾ ಕೂಡ ಇಟ್ಟಿದ್ದೀರಾ ಇವತ್ತು? ಸ್ಕೋಡಾ ಲಾರಾ ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್ ಗಾಡಿ, ಫ್ಯಾನ್ಸಿ ನಂಬರ್ ಇರುವಂತ ಫುಲ್ ಟಾಪ್ ಅಂಡ್ ಗಾಡಿ. ಓಕೆ, ನಮ್ ಕೋಟಿಂಗ್ ನೋಡಿ ಎಷ್ಟಿದೆ, 6 ಲಕ್ಷ ಕೋಟಿಂಗ್ ಇರೋ ಗಾಡಿ 4.25 ಲಕ್ಷ ಕೊಟ್ಬಿಡೋಣ. 4 ಲಕ್ಷಕ್ಕೆ ಇಯರ್ ಅಂಡ್ ಸೇಲ್, 25 ಕ್ಲಿಯರೆನ್ಸ್, ಒಳ್ಳೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ. ಬರೀ 4.25 ಲಕ್ಷ ಕೊಟ್ಬಿಡೋಣ. ಸರ್ ಒಂದು ಇಯಾನು 2013 ಮಾಡಲ್, ಬರೀ 2,30,000 ಕೊಟ್ಬಿಡೋಣ. 2.30ಕ್ಕೆ? ಹೌದು. ಓಕೆ ಸರ್, ಒಂದು XUV ಕೂಡ ಇಟ್ಟಿದ್ದೀರಾ ಸಿಲ್ವರ್ ಅಲ್ಲಿ? SUV 500 ಬಟನ್ ಸ್ಟಾರ್ಟ್, ನ್ಯೂ ಶೇಪ್, 17 ಮಾಡಲ್, ಟಾಪ್ ಅಂಡ್, ಬರೀ 80,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಈ ಗಾಡಿ ಬೇಕಾದ್ರೆ ಇಲ್ಲಿ ಬಂದ್ರೆ 9,20,000 ಕೊಟ್ಬಿಡೋಣ. 9,20,000 ರೂಪಾಯಿಗೆ? ಹೌದು. 10,10,5 ಲಕ್ಷ ಸೇಲಿಂಗ್ ಇದ್ದಿದ್ದು ಇವಾಗ ಇಯರ್ ನಮ್ ಕ್ಲಿಯರ್ ಮಾಡೋದ್ರಿಂದ ಕಾಸ್ಟ್ ಕ್ಲಿಯರ್ ಮಾಡ್ಬಿಡೋಣ. ಓಕೆ ಸರ್, ಮತ್ತೊಂದು ಮಹೇಂದ್ರ ಮರಾಜ ಸಿಂಗಲ್ ಓನರ್, ಟೈರ್ ನೋಡಿ ಫ್ರೆಶ್ ಟೈರ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ಗಾಡಿ, 9 ಲಕ್ಷ 10 ಲಕ್ಷ ಯಾವ್ದು ಇಲ್ಲ, 7.5 ಲಕ್ಷ ಕೊಟ್ಬಿಡೋಣ. 7,50,000 ರೂಪಾಯಿಗ? ಹೌದು. ಬೆಸ್ಟ್ ಪ್ರೈಸ್ ಅಲ್ಲಿ ಎಲ್ಲ ಕೊಡ್ತಾ ಇದ್ದೀರಾ? ಎಲ್ಲ ಕೊಡ್ತಿರೋದು ನಮ್ದು ಕಾಸ್ಟ್ ಪ್ರೈಸ್. ಓಕೆ ಸರ್, ಮತ್ತೊಂದು ಆಪಲ್ ಸ್ವಿಫ್ಟ್ ಬರೀ 35,000 ಓಡಿದೆ. ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇದೆ. ಸಿಂಗಲ್ ಓನರ್ ಗಾಡಿ, ಟಾಪ್ ಅಂಡ್ ಗಾಡಿ. ಓಕೆ ಸರ್, ಈ 5,85,000 ಕೊಟ್ಬಿಡೋಣ. 5.85ಕ್ಕೆ? ಹೌದು. ಓಕೆ ಸರ್, ಮತ್ತೊಂದು ಹೇಳಿ ಸರ್. ನೋಡಿ, ಇದು ಗ್ರ್ಯಾಂಡ್ ವಿಟಾರಾ, ಫುಲ್ ಟಾಪ್ ಅಂಡ್, ಸನ್ ರೂಫ್, ಮೂನ್ ರೂಫ್ ಎಲ್ಲ ಬರುತ್ತೆ. ಆಲ್ಫಾ ಪ್ಲಸ್ ಗಾಡಿ ಬಂದು 23 ಮಾಡಲು 20,000 ಓಡಿದೆ. ಓಕೆ, ಬ್ಲೂ ಕಲರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ. 20 ಲಕ್ಷ ಹೊಸ ಗಾಡಿ ಇರೋದು, 15 ಲಕ್ಷ ನಮ್ ಸೇಲಿಂಗ್ ಇರೋದು. ಬೇಡ, 14,25,000 ಕೊಟ್ಬಿಡೋಣ. 14,25ಕ್ಕೆ? ಹೌದು. ಓಕೆ ಸರ್, ಮತ್ತೊಂದು ವೈಟ್ ಅಲ್ಲಿ ಸ್ಕೋಡಾ ರ್ಯಾಪಿಡ್, ಬರೀ 50,000 ಓಡಿದಂತ ಡೀಸೆಲ್ ಗಾಡಿ, ಫುಲ್ ಟಾಪ್ ಅಂಡ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಗಾಡಿ. 4,60,000 ಕೊಟ್ಬಿಡೋಣ. ಸರ್, ಮತ್ತೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಬಂದು 2018 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್, ಹೈಲೈನ್ ಪ್ಲಸ್, ಫುಲ್ ಟಾಪ್ ಅಂಡ್ ಗಾಡಿ. ಓಕೆ ಸರ್, ಬ್ಲೂ ಕಲರ್, ಮೆಟಾಲಿಕ್ ಬ್ಲೂ ಗಾಡಿ ಬಂದು ನಮ್ದು 7 ಲಕ್ಷ ಇಲ್ಲ, 7.5 ಲಕ್ಷ ಇಲ್ಲ, 6,25,000 ಕೊಟ್ಬಿಡೋಣ. 6.25ಕ್ಕೆ? ಹೌದು. ಓಕೆ ಸರ್, ಮತ್ತೊಂದು ನೆಕ್ಸಾನ್ ಟಾಪ್ ಅಂಡ್ ಗಾಡಿ, 20 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್, ಬರೀ 60,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಗಾಡಿ. 8.5 ಲಕ್ಷ 9 ಲಕ್ಷಕ್ಕೆಲ್ಲ ಸೇಲ್ ಮಾಡಿರೋದು. 7,49,000 ಕೊಟ್ಬಿಡೋಣ. 7,49ಕ್ಕೆ? ಸರ್, ಒಂದು i20 ಕೂಡ ಇಟ್ಟಿದ್ದೀರಾ ವೈಟ್? 17 ಮಾಡಲ್, ಬರೀ 50,000 ಓಡೋ ಗಾಡಿ. 5,85,000 ಕೊಟ್ಬಿಡೋಣ. 5.85ಕ್ಕ? ಓಕೆ ಸರ್, ಗಾಡಿ ಮತ್ತೊಂದು ಬ್ರಿಜಾ ಇದೆ, ಟಾಪ್ ಅಂಡ್ ಗಾಡಿ, ಪೆಟ್ರೋಲ್ ಹೈಬ್ರಿಡ್, 21 ಮಾಡಲ್, ಡ್ಯೂಯಲ್ ಟೋನ್ ಗಾಡಿ ಬಂದು ಸಿಂಗಲ್ ಓನರ್, 19,000 ಓಡಿದೆ. 8,49,000 ಕೊಟ್ಬಿಡೋಣ. 8,49ಕ್ಕೆ? ಹೌದು. 9.5 ಲಕ್ಷ ಮಾರಿರೋ ಗಾಡಿ, ಅದು ಕಡಿಮೆ ಓಡಿರೋದು, ಬರೀ 19,000 ಓಡಿರೋ ಗಾಡಿ. ಯಾರು ಬರ್ರಿ, ಮತ್ತೆ ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ತಿರ್ಗಾ ಈ ತರ ರೇಟಿಗೆ ಯಾವ ಗಾಡಿನೂ ಸಿಗಲ್ಲ. 8,49,000 ಕೊಟ್ಬಿಡೋಣ. ಓಕೆ ಸರ್, ಮತ್ತೊಂದು ವೆಹಿಕಲ್ ಇದೆ, ಹೇಳಿ ಸರ್. ಗ್ಲಾನ್ಸಾ. ಓಕೆ, ವಿ ವರ್ಷನ್, ಫುಲ್ ಟಾಪ್ ಅಂಡ್ ಗಾಡಿ. 8,49,000 ಕೊಟ್ಬಿಡೋಣ. 8,49ಕ್ಕ? ಬರೀ 40,000 ಓಡಿದೆ. 23 ಮಾಡಲ್. ಓಕೆ ಸರ್, ಮತ್ತೊಂದು XL6 24 ಮಾಡಲ್, ಆಲ್ಫಾ ಪ್ಲಸ್, ಫುಲ್ ಟಾಪ್ ಅಂಡ್ ಗಾಡಿ. 17.5 ಲಕ್ಷ ಗಾಡಿ ಇದು. ನಮ್ ಸೇಲಿಂಗ್ ಇದ್ದು 13.5-14 ಲಕ್ಷ ಸೇಲಿಂಗ್ ಇದ್ದು. ಬರೀ 1 ಇಯರ್ ಓಲ್ಡ್ ಗಾಡಿ. 11,99,000 ಫೈನಲ್. ಓಕೆ ಸರ್. ಸರ್, ಮತ್ತೊಂದು ಹ್ಯುಂಡೈ i20 2016 ಮಾಡಲು, ಎಲೈಟ್, ಬರೀ 4,70,000 ಕೊಟ್ಬಿಡೋಣ. 4.75ಕ್ಕೆ? ಓಕೆ ಸರ್, ಮತ್ತೊಂದು ವೆಹಿಕಲ್ ಇದೆ, ಹೇಳಿ ಸರ್. ಹೋಂಡಾ CRV, ಸನ್ ರೂಫ್ ಬರುವಂತ 4x4 ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್. ಈ ಗಾಡಿ ಬಂದು 4.25-4.75 ಲಕ್ಷ ಸೇಲ್ ಮಾಡ್ತಿದ್ದು. 3,40,000 ಕೊಟ್ಬಿಡೋಣ. 3,40,000 ರೂಪಾಯಿ? 3,40,000. ಸರ್, ಫೋರ್ಡ್ ಇಕೋಸ್ಪೋರ್ಟ್ಸ್ 2018 ಮಾಡಲ್,
ಗಾಡಿ ಬಂದು ಡೀಸೆಲ್ ಗಾಡಿ ಫುಲ್ ಟಾಪ್ ಎಂಡ್ ಟೈಟಾನಿಯಂ ಪ್ಲಸ್ ಓಕೆ ಬರೀ 7,75,000 ಕೊಟ್ಬಿಡೋಣ. 7,75,000 ಹೌದು. ಹಾಗಾದ್ರೆ ಒಂದು i10 ಕೂಡ ಇಟ್ಟಿದ್ದೀರಾ? i10 FC ಇನ್ಸೂರೆನ್ಸ್ ಎಲ್ಲ ಇರುವಂತ ಫ್ರೆಶ್ ಆಗಿ ಇದು ಸರ್ವಿಸ್ ಕೂಡ ಆಗಿರುವಂತ ಓಕೆ ಸರ್. ಗಾಡಿ ಬಂದು ಟೈರ್ ಎಲ್ಲ ಹೊಸದಿದೆ. 1,89,000ಕ್ಕೆ ಫೈನಲ್ ಕೊಟ್ಬಿಡೋಣ. ಯಾವ ಮಾಡಲ್ ಸರ್ ಇದು? 2008 ಮಾಡಲು, ಪೆಟ್ರೋಲು, ಸೂಪರ್ ಆಗಿದೆ. ಅದರಲ್ಲೂ 1,80,000 ರೂಪಾಯಿ. 1,89,000 ಫೈನಲ್. 89,000 ಫೈನಲ್. ಸರ್ ಮತ್ತೊಂದು ಫೋರ್ಡ್ ಅಲ್ಲಿ ಫೋರ್ಡ್ ಪೀಗೋ ಗ್ರೇ ಕಲರು, ಸಿಂಗಲ್ ಓನರು, ಪೆಟ್ರೋಲ್ ಗಾಡಿ ಬರೀ 1,95,000 ಕೊಟ್ಬಿಡೋಣ. 1,95,000. 60,000 ಓಡಿರುವಂತ ಗಾಡಿ, ಸಿಂಗಲ್ ಓನರ್ ಗಾಡಿ, ತುಂಬಾನೇ ಚೆನ್ನಾಗಿದೆ. ಓಕೆ, ಸ್ವಲ್ಪ ಲೈಟ್ ಇಲ್ಲ, ಎಲ್ಲ ಕತ್ಲೆ ಇದೆ. ವಿಸಿಟ್ ಮಾಡಿ, ಒಳ್ಳೆ ವೆಹಿಕಲ್ ಸಿಗುತ್ತೆ. ಜಿನಿಯನ್ ವೆಹಿಕಲ್ ನೋಡ್ತಾ ಇದ್ರೆ ಯಾವ್ದೆಲ್ಲ ವೆಹಿಕಲ್ ಇದೆ ಅಂತ ವಿಸಿಟ್ ಮಾಡಿ, ಒಂದು ಒಳ್ಳೆ ವೆಹಿಕಲ್ ಖಂಡಿತ ಸಿಂಗಲ್ ಓನರ್ ಸಿಗುತ್ತೆ. ಸರ್ ಮತ್ತೊಂದು ಸುಜುಕಿಲಿ ಇದು ಬಂದು ಎರ್ಟಿಗಾ ಪೆಟ್ರೋಲ್ ಹೈಬ್ರಿಡ್ 2019 ZXi ಪ್ಲಸ್ ಫುಲ್ ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರ್, 60,000 ಓಡಿದೆ, ಗ್ರೇ ಕಲರ್, 9,20,000 ಕೊಟ್ಬಿಡೋಣ. 9,25,000ಕ್ಕೆ. ಓಕೆ, ಹ್ಯುಂಡೈ ಸರ್ ಮತ್ತೊಂದು ಹ್ಯುಂಡೈ i10 ನಿಯೋಸ್ 20 ಮಾಡಲ್, ಪೆಟ್ರೋಲ್, ಸಿಲ್ವರ್ ಕಲರ್, ಫುಲ್ ಟಾಪ್ ಎಂಡ್ ಗಾಡಿ. 9,10 ಲಕ್ಷ ಬೇಡ, ಹೊಸ ಗಾಡಿ ತಗೊಂಡವ್ರು ಅಷ್ಟು ತಗೊಳೋದು ಬೇಡ. ನಾವು 6 ಲಕ್ಷ 5,3 ಎಲ್ಲ ಮಾರಿದೀವಿ. 5,25,000 ಕೊಟ್ಬಿಡೋಣ. 5,25,000ಕ್ಕೆ. ಓಕೆ ಸರ್, ಮತ್ತೊಂದು ವೆಹಿಕಲ್ ಇದೆ ಸರ್, ಹೋಂಡಾ ಸಿಟಿ ಗ್ರೇ ಕಲರ್ 18 ಮಾಡಲ್, ಫುಲ್ ಟಾಪ್ ಎಂಡ್, 50,000 ಓಡಿದೆ ಅಷ್ಟೇನೆ. 8, 7.5, 7,3 ಮಾರಿರೋ ಗಾಡಿ ಇವತ್ತು ಕಾಸ್ಟ್ ಕಾಸು 6,90,000 ಕೊಟ್ಬಿಡೋಣ. ಓಕೆ ಸರ್, ಹ್ಯುಂಡೈ ಮತ್ತೊಂದು i10 ಗ್ರ್ಯಾಂಡ್ ಬಂದ್ಬಿಟ್ಟು ಡೀಸೆಲ್ ಗಾಡಿ, ಆಸ್ಟಾ ಟಾಪ್ ಎಂಡ್ ಗಾಡಿ, ಗ್ರೇ ಕಲರ್, 4,60,000 ಕೊಟ್ಬಿಡೋಣ. 4,60,000ಕ್ಕೆ. ಓಕೆ.